ಹೌದು, ದೇವೇಗೌಡರು ಮೊಮ್ಮಗನಿಗೋಸ್ಕರ ಹೋರಾಟ ಮಾಡೋದು. ನಮ್ಮ ಜನ ಒಳ್ಳೆ ಗೌರವ ಕೊಟ್ಟಿದ್ದಾರೆ. ಮುಂದೆ ಮಂತ್ರಿ ಆಗುವಂತ ಅವಕಾಶಗಳು ಕೂಡ ನೋಡೋಣ ಇದ್ದಾವೆ. ನೋಡೋಣ ನೋಡೋಣ ಏನಾಗುತ್ತೆ ನೋಡೋಣ. ಜನನಾಯಕ ನಮ್ಮ ನಾಡಿಗೆ ಗೆಲುವು ಸಾಧಿಸಿರಿ, ಚನ್ನಪಟ್ಟಣಕ್ಕೆ ಸಾರಥಿಯಾಗಿದ್ದೀರಿ. ಏನಕ್ಕೆ ಇಷ್ಟಪಡ್ತೀರಿ ಸರ್ ಇವತ್ತು? ನೀವು ಎಲ್ಲ ಗ್ಯಾರಂಟಿ ಚಾನಲ್ನವರು ಎಲ್ಲ ಕಡೆ ನೀವೆಲ್ಲ ರಿಪೋರ್ಟ್ ತಗೊಂಡಿದ್ರಿ. ಗೊತ್ತಿತ್ತು ನಮಗೆ ಈ ಚುನಾವಣೆ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇತ್ತು. ಜನ ನಮ್ಮ ಪರ ಇದ್ದರು. ಅವ್ರು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ನಮಗೆ ಅನುಕೂಲಕರವಾದಂಥ ವಾತಾವರಣ ಇತ್ತು. ಅವರು ನಿಖಿಲ್ ಅವರ ವಿಚಾರವಾಗಿ ಏನಕ್ಕೆ ಇಷ್ಟ? ಹೌದು, ದೇವೇಗೌಡರು ಮೊಮ್ಮಗನಿಗೋಸ್ಕರ ಹೋರಾಟ ಮಾಡಿದ್ರು. ಅಲ್ಲಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಹಿತಾಸಕ್ತಿ ಇರಲಿಲ್ಲ. ಅವರು ಇಲ್ಲಿ ಸ್ವಾರ್ಥ ಎದ್ದು ಕಾಣ್ತಾ ಇತ್ತು, ಜನ ಒಪ್ಪಲಿಲ್ಲ. ಧನ್ಯವಾದಗಳು. ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ನಿಮಗೆ ಬೆಂಬಲ ನಿಂತ್ಕೊಂಡಿರೋದು 25,000 ಐತಿಹಾಸಿಕ ಈ ಒಂದು ಲೀಡು. ಹೌದೌದು, ಈಗೇನಾಯಿತು, ನನಗೆ ಮೊದಲೇ ಗೊತ್ತಿತ್ತು 30,000ಗಿಂತ ಹೆಚ್ಚು ಮತ ಬರಬೇಕಾಗಿತ್ತು. ಈ ರೀತಿ ಇದು ಮೊದಲೇ ನಾನು ಊಹೆ ಮಾಡಿದ್ದೆ. ನಮ್ಮ ಜನ ಒಳ್ಳೆ ಗೌರವ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಈಗ ಎಲ್ಲವನ್ನೂ ಮೀರಿ ಇವತ್ತು ಗೆಲುವನ್ನು ಸಾಧಿಸಿರಿ. ಕ್ಷೇತ್ರದ ಅಭಿವೃದ್ಧಿ ಮೊದಲು ಮಾಡಿದಿರಿ, ಈಗಲೂ ಮಾಡ್ತಿದ್ದೀರಿ. ಸರ್, ಕ್ಷೇತ್ರದ ಅಭಿವೃದ್ಧಿ ಮೊದಲು ಮಾಡಿದಿರಿ, ಇನ್ನು ಮುಂದೆ ಯಾವ ರೀತಿ ಇರುತ್ತೆ? ನೋಡೋಣ ಮುಂದೆ ಮುಂದೆ ಇದ್ದೀರಿ. ಮುಂದೆ ಮಂತ್ರಿ ಆಗುವಂತ ಅವಕಾಶಗಳು ಕೂಡ ನೋಡೋಣ ಇದ್ದಾವೆ. ನೋಡೋಣ ನೋಡೋಣ ಏನಾಗುತ್ತೆ ನೋಡೋಣ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಇದಿಷ್ಟು ಸಿಪಿ ಯೋಗೇಶ್ವರ್ ಅವರ ಮಾತು. ದೇವೇಗೌಡರು ಸಾಕಷ್ಟು ಪ್ರಚಾರ ಮಾಡಿದ್ರು ಕೂಡ ಯಾವುದೇ ರೀತಿಯದಾಗಲಿಲ್ಲ. ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಬೆಂಬಲವಾಗಿ ನಿಂತಿದ್ದಾರೆ. ಅದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಯನ್ನು ನಾವು ಮಾಡಿದ್ದೇವೆ. ಆ ಒಂದು ಕಾರಣಕ್ಕೆ ನಮಗೆ ಇಲ್ಲಿ ಮತದಾರ ಪ್ರಭು ಮತವನ್ನು ನೀಡಿದ್ದಾರೆ. 30,000 ಲೀಡ್ ಬರ್ತೀನಿ ಅಂತ ಒಂದು ನಿರೀಕ್ಷೆ ಇತ್ತು, ಆದರೂ 25,000 ಬಂದಿದೆ. ಇದೆಲ್ಲವನ್ನು ಕೂಡ ನಾನು ಇಟ್ಕೊಂಡು ಮುಂದಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀನಿ. ಮುಂದೆ ಯಾವ ರೀತಿ ಸರ್ಕಾರದ ಆಡಳಿತದಲ್ಲಿ ಕೆಲಸವನ್ನು ಮಾಡಬೇಕು, ಅದರ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೂ ಕೂಡ ಶ್ರಮವನ್ನು ವಹಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ರಾಮನಗರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.